ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಇಂದು ಬಿಡುಗಡೆ ಅಂತ ಕೆಂಡದ ಸೆರಗು ಚಿತ್ರದಲ್ಲಿ ಅದ್ಭುತವಾದಂತಹ ಅಭಿನಯ ಮಾಡತಕ್ಕಂಥ ಪ್ರತಿಮಾ ಠಾಕೂರ್ ಅವರು ನಿಂತಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ, ಅವರ ಪಾತ್ರದ ಬಗ್ಗೆ ಮತ್ತೆ ಪ್ರೇಕ್ಷಕರು ಏನ್ ಹೇಳಿದ್ರೆ ಅದ್ರ ಬಗ್ಗೆ ಕೇಳ್ತಾ ಹೋಗೋಣ. ನಮಸ್ತೆ. ಒಂದು ನೀವು ಇವಾಗ ಆಲ್ರೆಡಿ ಎಲ್ಲ ಕೂಡ ಗೊತ್ತಿದೆ, ಕನ್ನಡದ ಜನತೆ ಮನೆ ಮಾತಾಗಿದ್ರೆ. ಸೊ ಈಗ್ಲ ಸೆಕೆಂಡ್ ಒಂಥರ ನಿಮಗೆ ಬ್ರೇಕ್ ಅನ್ಬೋದು ಈ ಕೆಂಡದ ಸೆರಗು. ಅಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದ್ರೆ. ಸೊ ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗಿದೆ. ನಮ್ಮ ಸಿನಿಮಾ ಕೆಂಡದ ಸೆರಗು ರಿಲೀಸ್ ಆಗಿದೆ. ಸಿನಿಮಾ ಅಂತೂ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನಾವು ಅನ್ಕೊಂಡಿದ್ದೆ ಬೇರೆ, ಇಲ್ಲಿ ಔಟ್ಪುಟ್ ಬಂದಿರೋದೇ ಬೇರೆ. ತುಂಬಾ ಚೆನ್ನಾಗಿದೆ. ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಬೇರೆಯವ್ರು ಎಲ್ರು ನನ್ಗಿಂತ ನಮ್ಮಮ್ಮ ಅಂದ್ರೆ ಸರಿ ಸೊ ನನ್ಗಿಂತ ಇನ್ನೊಬ್ರು ಶೋಭಿತಾ ಅಂತ ಇದ್ದಾರೆ, ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆ ತರ ಕ್ಯಾರೆಕ್ಟರ್ ಮಾಡೋದು ಈಸಿ ಅಲ್ಲ, ಬಟ್ ಸ್ಟಿಲ್ ಅವ್ರು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದು ಮಾಲಾಶ್ರೀ ಮ್ಯಾಮ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ತುಂಬಾ ಖುಷಿ ಇದೆ. ಇನ್ನು ನೀವು ಪ್ರೀವಿಯಸ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅಥವಾ ಸೀರಿಯಲ್ ಆಗಿರ್ಬೋದು, ಒಂದು ಕ್ಯೂಟ್ ಬಬ್ಲಿ ಪಾತ್ರ ಮಾಡ್ತಾ ಇದ್ರಿ. ಇದ್ರಲ್ಲಿ ಸ್ವಲ್ಪ ಬೋಲ್ಡ್, ಸ್ವಲ್ಪ ಬೇರೆ ತರ ಇದೆ. ಸೊ ಅದನ್ನ ಒಪ್ಕೊಳ್ಳೋದಕ್ಕೆ ಎಷ್ಟು ಚಾಲೆಂಜಸ್ ಆಯ್ತು, ಅಥವಾ ನೀವು ಮಾಡ್ತೀನಿ ನಿಮ್ಗೆ ಅನ್ಸ್ತಾ ಅಂತ? ಆಕ್ಚುಲಿ ಫಸ್ಟ್ ಬಂದು ಕತೆ ಹೇಳಿದಾಗ ನನಗೆ ತುಂಬಾ ಚಾಲೆಂಜಿಂಗ್ ಆಗಿದೆ. ಈ ಕ್ಯಾರೆಕ್ಟರ್ ಮಾಡೋದು ಅಷ್ಟು ಈಸಿನೇ ಅಲ್ಲ ಅಂತ ಅನ್ನಿಸ್ತು. ಬಟ್ ಅದು ಹೋಗ್ತಾ ಹೋಗ್ತಾ ಸಿನಿಮಾ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ ಆಗ್ತಾನೆ ಇರುತ್ತೆ, ಯಾರ್ ಕ್ಯಾರೆಕ್ಟರ್ ಆಗಿರ್ಬೋದು. ಬಟ್ ನನ್ ಕ್ಯಾರೆಕ್ಟರ್ ಅಷ್ಟೇ ಅವ್ರು ಬಂದು ಹೇಳಿದಾಗ ಭಯ ಆಗಿತ್ತು. ಯಾರಿಗೇ ಆಗ್ಲಿ ಒಂದ್ ಭಯ ಇರುತ್ತೆ, ಈ ಕ್ಯಾರೆಕ್ಟರ್ನ ನಾನ್ ಮಾಡ್ಬೋದಾ, ಸುಮ್ನೆ ಏನೋ ಒಂದ್ ಮಾಡ್ಬಿಟ್ಟು ಬರೋದಕ್ ಆಗಲ್ಲ ಆ ಕ್ಯಾರೆಕ್ಟರ್. ಬಿಕಾಸ್ ಸ್ಕ್ರೀನ್ ಮೇಲೆ ಅಷ್ಟು ಚಂದ ಆ ಕ್ಯಾರೆಕ್ಟರ್ ಬಂದಿದೆ ಅಂದ್ರೆ ದ ಮೇನ್ ರೀಸನ್ ನಮ್ ಡೈರೆಕ್ಟರ್. ಸೊ ರಾಕಿ ಅವರು, ಅವರಿಂದಾನೇ ಆ ಸ್ಕ್ರೀನ್ ಮೇಲೆ ಅಷ್ಟು ಅದ್ಭುತವಾದ ನಟನೆ, ನನ್ನಲ್ಲಿರೋ ಒಂದು ನಟನೆನ ಹೊರಗೆ ಹಾಕೋದಕ್ಕೆ ಸಾಧ್ಯ ಆಗಿದ್ದು ಅವರು ಮತ್ತೆ ಉಮೇಶ್ ಸರ್ ಅಂತ, ಅವರಿಂದಾನೇ. ಸೊ ಅಷ್ಟು ಚಾಲೆಂಜಸ್ ಇತ್ತು, ತುಂಬಾ ಇತ್ತು ಒಪ್ಕೋಬೇಕಾದ್ರೆ. ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಬಟ್ ನಾನು ಎಲ್ಲೂ ಆತರ ಹಾಕಿಲ್ಲ. ಬಟ್ ಮೂವೀಸ್ ಅಂತ ಬಂದಾಗ, ಒಂದು ಪಾತ್ರ ಅಂತ ಬಂದಾಗ ನಾವು ಚೂಸ್ ಮಾಡ್ಲೇಬೇಕಾಗತ್ತೆ. ಸೊ ಅದರಿಂದ ಚಾಲೆಂಜಸ್ ಇತ್ತು ತುಂಬಾ, ಅದನ್ನೆಲ್ಲ ಎದುರಿಸಿ ಮಾಡಿದ್ವಿ. ಸೊ ಇನ್ನ ಈ ಸಿನಿಮಾದಲ್ಲಿ ಹೊಸಬ್ರ ಜೊತೆ ಹಿರಿಯ ಕಲಾವಿದರು ಕೂಡ ಮಾಡಿದ್ದಾರೆ. ಮಾಲಾಶ್ರೀ ಮೇಡಮ್ ಆಗಿರ್ಬೋದು, ಇನ್ನು ಸಾಕಷ್ಟು ಜನ ಮಾಡಿದ್ದಾರೆ. ಸೊ ಅವ್ರ ಜೊತೆ ಒಡನಾಟ ಯಾವ ತರ ಇತ್ತು? ನಿಮ್ಗೆ ಏನಾದ್ರು ಟಿಪ್ಸ್ ನೀವು ತಗೊಂಡ್ರ ಅಥವಾ ಅವ್ರೇನಾದ್ರು ನಿಮ್ಗೆ ಟಿಪ್ಸ್ ಹೇಳಿದ್ರ? ಮಾಲಾಶ್ರೀ ಮ್ಯಾಮ್ ನಂಗೆ ತುಂಬಾ ಟಿಪ್ಸ್ ಹೇಳಿದ್ರು. ಬಿಕಾಸ್ ನಂಗೆ ಇನ್ನು ಸ್ಟಾರ್ಟಿಂಗ್ ಅಲ್ವಾ, ಸ್ಟಾರ್ಟಿಂಗ್ ಸ್ಟೇಜ್ ಆಕ್ಟಿಂಗ್ ಕಲಿಯೋದು ಇನ್ನು ಮೊದಲನೇ ಹಂತ ನಂದದು. ಸೊ ಯಾವ್ದು ಡೈಲಾಗ್ಸು ಬರ್ದೇ ಇದ್ದಾಗ ಮ್ಯಾಮ್ ಹೇಳ್ಕೊಡೋದಾಗ್ಲಿ, ಫಸ್ಟ್ ಅವ್ರನ್ನ ನೋಡಿದಾಗ ಭಯ ಆಗಿತ್ತು ನನ್ಗೆ. ಅಷ್ಟು ದೊಡ್ಡ ಆರ್ಟಿಸ್ಟ್ ಜೊತೆ ನಾನು ಹೆಂಗ್ ಮಾಡ್ಲಿ, ನಾನು ಹೆಂಗೆ ಡೈಲಾಗ್ ಹೇಳೋ ವೇ ಆಗಿರ್ಬೋದು, ಮಾಡ್ಯುಲೇಷನ್ ಎಲ್ಲ ಹೆಂಗೆ ಹೇಳಿ ಅಂತ ತುಂಬಾ ಭಯ ಆಗಿತ್ತು. ಬಟ್ ಮ್ಯಾಮ್ ಇದ್ಬಿಟ್ಟು ಆ ಕಂಫರ್ಟ್ ಝೋನ್ ನ ಕ್ರಿಯೇಟ್ ಮಾಡ್ಕೊಟ್ರು. ತುಂಬಾ ಚೆನ್ನಾಗಿ ಎಲ್ರು ಅಷ್ಟೇ. ನಾನು ಸಿಂಧು ಮ್ಯಾಮ್ ಜೊತೆ ಮತ್ತೆ ಮಾಲಾಶ್ರೀ ಮ್ಯಾಮ್ ಜೊತೆ ಸ್ಕ್ರೀನ್ ನ ಶೇರ್ ಮಾಡಿದ್ದು. ಸೊ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಇಬ್ರು. ತುಂಬಾ ಖುಷಿ ಆಯ್ತು. ಒಂದ್ ಕಡೆ ಕೆಂಡದ ಸೆರಗು ಚೆನ್ನಾಗಿ ಅದ್ಭುತವಾಗಿ ಆಕ್ಟ್ ಮಾಡಿದ್ರ, ಕತೆ ಕೂಡ ಚೆನ್ನಾಗಿದೆ, ಎಲ್ಲ ಪ್ರೇಕ್ಷಕರು ಒಪ್ತಾ ಇದಾರೆ. ಸೊ ನೆಕ್ಸ್ಟ್ ಇನ್ನ ನಿಮ್ದು ಅಪ್ಕಮಿಂಗ್ ಏನಿದೆ ಪ್ರಾಜೆಕ್ಟ್? ಸೀರಿಯಲ್ಸ್ ಆಗಿರ್ಬೋದು, ಫಿಲಂ ಆಗಿರ್ಬೋದು, ಏನಿದೆ? ಈಗ ಸದ್ಯಕ್ಕೆ ಏನೂ ಇಲ್ಲ. ಇದು ಒಂದ್ ಸಿನಿಮಾ ರಿಲೀಸ್ ಆಗಿದೆ, ಇದ್ರ ಓಡಾಟದಲ್ಲೇ ಇದೀನಿ. ಆತರ ಇನ್ನು ಯಾವ್ದು ಇಲ್ಲ. 2 ಸೀರಿಯಲ್ ಇದೆ, ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪ್ರೆಸೆಂಟ್. ಒಂದ್ ಕಡೆ ಏನಂತಂದ್ರೆ ನಿಮ್ಮ ಡ್ರೀಮ್ ಯಾವ ತರ ಇರಬಾರ್ದು ಅಂತ ಅದ್ರಲ್ಲಿ ಎಕ್ಸಾಂಪಲ್ ಆಗಿದೆ, ಅಂದ್ರೆ ಆಕ್ಟ್ ಮಾಡಿದ್ದಾರೆ ಯಾವ ತರ ಇರಬಾರ್ದು. ಸೊ ಯಾವ ತರ ಇರ್ಬೇಕು ಅಂತ ನೋಡೋರಿಗೆ ಹೇಳೋದಾದ್ರೆ? ಡ್ರೀಮ್ ಏನಿಲ್ಲ, ಏನಿರುತ್ತೆ ಹುಡುಗಿರಿಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರಲ್ಲ. ಅವ್ರ ಪ್ರೀತಿ, ಟೈಮ್ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದು, ಅದ್ ಬಿಟ್ರೆ ಇನ್ನೆಂತ ಇಲ್ಲ. ಕೆಂಡದ ಸೆರಗು ಸಿನಿಮಾದಲ್ಲಿ ಅದ್ಭುತವಾಗಿ ಆಕ್ಟ್ ಮಾಡಿದ್ರೆ, ಇದೇ ತರ ನಿಮ್ಗೆ ಒಳ್ಳೊಳ್ಳೆ ಅವಕಾಶ ಸಿಕ್ಕಿ ಆಲ್ ದ ಬೆಸ್ಟ್. ನಮ್ಮ ಬಾಸ್ ಟಿವಿ ಕಡೆಯಿಂದ ನಿಮ್ಗೆ ವಿಶ್ ಮಾಡ್ತೇನೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಪ್ರತಿಮಾ ಠಾಕೂರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥ ಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.